ಮತ್ತೆ ಏನ್ ಸಮಾಚಾರ? ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಲಾಸ್ಟ್ ಎಪಿಸೋಡ್ ನಾವ್ ಎಲ್ಲಿ ನಿಲ್ಸಿದ್ವಿ? 2ನೇ ದಿನ ಕಲತ್ಗಿರಿ ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಕೊಂಡು ಈ ಪ್ರಾಣಿ ನೋಡ್ಕೊಂಡು ಸೈಕಲ್ ತಳ್ಕೊಂಡು ಕೆಮ್ಮಣ್ಣಗುಂಡಿ ಕಡೆ ಹೋಗ್ತಾ ಇದ್ವಿ. ಅವಾಗ ಕಲತ್ಗಿರಿ ಫಾಲ್ಸ್ ಇಂದ ಕೆಮ್ಮಣ್ಣಗುಂಡಿ ಕಡೆ ಹೋಗ್ತಾ ಒಂದು ಚಿಕ್ಕ ಬಸ್ ತಂಗುದಾಣ ಅಂತ ಇತ್ತು. ಇಲ್ಲಿ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಇಲ್ಲಿ ನೋಡಿದ್ರೆ ಗೋಡೆ ಮೇಲೆ ಏನೇನೋ ಗೀಚ್ಬಿಟ್ಟವ್ರೆ. ವೆಲ್ಕಮ್ಮು, ನೋ ಲವ್, ಪ್ರಶಾಂತು, ಕೌಸಲ್ಯ, ಓಂಕಾರು. ಓಹೋ, ಒಂದೊಂದೇ ನೋಡ್ತಾ ಹೋದ್ರೆ ಬೇಡ, ಎಲ್ಲ ಓದಬಾರ್ದು. ಬನ್ನಿ ಮುಂದೆ ಹೋಗೋಣ. ಕೆಮ್ಮಣ್ಣಗುಂಡಿ ತಳ್ಕೊಂಡು ಹೋಗ್ತಾ ಇದ್ವಿ. ಅಪ್ಪಿತ್ತು ಅಂದ ವೇಳೆಯಲ್ಲಿ ಒಂದು ಪಕ್ಕದಲ್ಲಿ ಒಂದು ಕಾಫಿ ಎಸ್ಟೇಟ್ ಇತ್ತು. ಕಾಫಿ ಗಿಡಗಳಿದ್ದಾವೆ. ಫುಲ್ ಎಲ್ಲ ತಂತಿ ಬೇಲಿ ಹಾಕೋರೆ. ಹೋಗ್ಬೋದು ಒಳಗೆ, ಅದೇನು ದೊಡ್ಡದಲ್ಲ. ನೋಡಿ ಕಾಫಿ ಗಿಡಗಳು. ಕಾಫಿ ಹಣ್ಣು. ನಮ್ಮ ಯೋಗಿ ಒಂದು ಮನುಷ್ಯಲು ಕಿತ್ಕೊಂಬ ಅಂತ ಹೇಳ್ತವನೆ. ಹಣ್ಣ ನೋಡಿ ಹೆಂಗಿದಾವೆ, ಪೂರ್ತಿ ಹಣ್ಣಾಗಿಲ್ಲ. ಇದ್ರಿಗೆ ಹೆಂಗೆ ಮಾಡ್ತಾರೋ ನಮ್ಮ ತಾಯಣ್ಣ, ನಂಗಂತೂ ಗೊತ್ತಿಲ್ಲ. ತಿಂತೀಯಾ? ಸೊ ಕಾಫಿ ಎಸ್ಟೇಟ್. ಅಯ್ಯಪ್ಪ, ಟೇಸ್ಟ್ ನೋಡ್ತಾವನೆ ಹೆಂಗೈತೆ? ಹೇಗೆ ಸ್ವೀಟ್ ಐತೆ ಬ್ರೋ. ನಾನು ಟೇಸ್ಟ್ ಹೆಂಗೈತೆ ನೋಡೋಣ ಅಂತ ತಿಂತಿದ್ದೀನಿ. ಸ್ವೀಟ್ ಇದೆ ಸ್ವಲ್ಪ. ಜಾಸ್ತಿ ತಿಂದು ಏನಾದರೂ ಆಗಿ ಬೇಡ, ಸಾಕು, ಮುಂದೆ ಹೋಗೋಣ. ನಡಿಯಪ್ಪ. ರಸ್ತೆ ಮಾಡೋಕ್ಕೆ ಅಂತ ಬೆಟ್ಟ ಎಲ್ಲ ಕೊರೆದಿದ್ದಾರೆ. ಸೊ ಇಲ್ಲಿ ನೋಡಿ ಬೇರು ಹೆಂಗೆ ಕಾಣ್ತಾ ಇದೆ. ಈ ಮರಗಳು ಬೇರೆಲ್ಲ ಹೊರಗಡೆ ಬಂದುಬಿಟ್ಟಿವೆ. ನಾವಿರೋದು ಇಲ್ಲಿ. ಈ ಕಡೆ ಇಲ್ಲಿ ಯಾರಾದರೂ ಬಿದ್ದುಬಿಟ್ರೆ ಸೈಕಲ್ ತಳ್ಳಿ ತಳ್ಳಿ ಸುಸ್ತಾಯಿತು. ಕಡಲೆ ಮಿಠಾಯಿ ಇವತ್ತು ಸೈಕಲ್ ತುಳಿದಿದ್ದಕ್ಕಿಂತ ತಳ್ಳಿದ್ದೆ ಜಾಸ್ತಿ. ಕಡಲೆ ಮಿಠಾಯಿ ಚಿಕ್ಕಿ ಅಂತಾರಲ್ಲ, ಇದನ್ನು ತಿಂತಾ ಇರ್ಬೇಕಂತ ಎನರ್ಜಿ ಬರುತ್ತೆ ಅಂತ ನಮ್ಮ ಸೀನಿಯರ್ ಹೇಳಿದ್ರು. ಬೇಕಾ? ನೀವು ನಮ್ಮ ಜೊತೆ ಬಂದು ಸೈಕಲ್ ತಳ್ಳಿದ್ರೆ ಅವಾಗ ಕೊಡ್ತೀನಿ. ಬರೀ ಇಂಥದೆಯಾ? ಮೇಲೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಅಪ್ಪಿತ್ತು. ಹಂಗೋ ಹಿಂಗೋ ಹೆಂಗೋ ತಳ್ಕೊಂಡು ಮೇಲ್ ಬಂದ್ವಿ. ನಮಗೆ ವಾಪಸ್ ಕೆಳಗಡೆ ಇಳಿಬೇಕಾದ್ರೆ ಎಷ್ಟು ಡೌನ್ ಇರುತ್ತೆ ಅನ್ನೋ ಅಂದಾಜು ಸಿಕ್ಕಿತ್ತು. ಮಧ್ಯಾಹ್ನ 1:15 ಕಲ್ಲತ್ಗಿರಿ ಫಾಲ್ಸ್ ಇಂದ ಹೊರಟವರು 12 ಕಿಲೋಮೀಟರ್ ಬರೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗಿತ್ತು. ಲಗೇಜ್ ಸಮೇತ ಸೈಕಲ್ ಹೊರಗೆ ಬಿಟ್ಟು ಕೆಮ್ಮಣ್ಣಗುಂಡಿ ಟಾಪ್ ಅಲ್ಲಿರೋ ಪಾರ್ಕ್ ಒಳಗಡೆ ಹೆಜ್ಜೆ ಹಾಕಿದ್ವಿ. ಒಂದ್ ಕಡೆ ಪುಟ್ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಫೈನಲಿ ಯಾವ್ದಿದು? ಕೆಮ್ಮಣ್ಣಗುಂಡಿ ಅಂತಪ್ಪ. ಹಿಂದ್ಗಡೆ ಗುಂಡಿ ಐತೆ, ಬರ್ರಿ ಬೀಳೋಣ. ಕೈ ಕಾಲೆಲ್ಲ ನೋಯ್ತಾ ಇದಾವೆ ಅಂದ್ರೆ ಇಲ್ಲೇ ಮಕ್ಕಂಬಿಡೋಣ ಅನ್ಸುತ್ತೆ. ಈ ಕೆಮ್ಮಣ್ಣಗುಂಡಿ ಸಮುದ್ರ ಮಟ್ಟದಿಂದ 1434 ಮೀಟರ್ ಎತ್ತರದಲ್ಲಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಇದು ಬೇಸಿಗೆ ತಾಣ ಆಗಿದ್ರಿಂದ ಈ ಜಾಗನ ಶ್ರೀ ಕೃಷ್ಣರಾಜೇಂದ್ರ ಗಿರಿಧಾಮ ಅಂತ ಕೂಡ ಕರೀತಾರೆ. ಪೂರ್ತಿ ಮೇಲೆ ಹೋದ್ಮೇಲೆ ಸಾಲಾಗಿ ನಿಂತಿರೋ ಗಿರಿ ಶಿಖರಗಳ ರಮಣೀಯ ದೃಶ್ಯ ಕಾಣಿಸ್ತು.
ಆದ್ರೆ ಯಾಕೋ ಯೋಗಿಗೆ ಇಷ್ಟು ಕಷ್ಟಪಟ್ಟು ಮೇಲ್ ಬಂದ ಮೇಲೆ ಕಂಡ ಈ ನೋಟ ಅಷ್ಟೇನು ಇಷ್ಟ ಆಗ್ಲಿಲ್ಲ. 4ನೇ ದಿನ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದ್ಮೇಲೆ ನನಗೂ ಕೂಡ ಯೋಗಿ ಹೇಳಿದ್ದು ನಿಜ ಅಂತ ಅನಿಸ್ತು. ಕೆಮ್ಮಣ್ಗುಂಡಿಯಿಂದ ಕೆಳಗಿಳಿಬೇಕಾದ್ರೆ ಡೌನು. ಕೆಮ್ಮಣ್ಗುಂಡಿಯಿಂದ ವಾಪಸ್ ಕಲ್ಲತ್ಗಿರಿ ಫಾಲ್ಸ್ ಹತ್ರ ಬರೋ ಅಷ್ಟರಲ್ಲಿ ಪೂರ್ತಿ ಕತ್ಲಾಗಿತ್ತು. ಕಲ್ಲತ್ಗಿರಿ ಫಾಲ್ಸ್ ಪಕ್ಕದಲ್ಲೇ ಇರೋ ಸಭಾಭವನದ ಕೆಳಗಡೆ ಪರ್ಮಿಷನ್ ತಗೊಂಡು ಟೆಂಟ್ ಹಾಕೊಂಡು ಮಲ್ಕೊಂಡ್ವಿ. ಅವತ್ ರಾತ್ರಿ ಪೂರ್ತಿ ನಮಗೆ ಕೇಳಿಸ್ತಿದ್ದು ಒಂದೇ ಸೌಂಡು. 3ನೇ ದಿನ ದೇವೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಏನೂ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಮುಳ್ಳಯ್ಯನಗಿರಿ ಕಡೆಗೆ ಹೊರಟ್ವಿ. ಲಿಂಗದಳ್ಳಿವರೆಗೂ ಸಿಕ್ಕಾಪಟ್ಟೆ ಡೌನ್ ಇತ್ತು. ಲಿಂಗದಳ್ಳಿನಲ್ಲಿ ಚಿಕ್ಕಮಗಳೂರು ಕಡೆಗೆ ತಿರುಕೊಂಡ್ಮೇಲೆ ನಮ್ ಪಾಡು ಅದರಲ್ಲಿ ಆನೆಗಳು ರಸ್ತೆ ದಾಟೋ ಜಾಗ ಅಂತ ಇರೋ ಬೋರ್ಡ್ಗಳು ಬೇರೆ ನಮ್ಮನ್ನ ಎದುರಿಸ್ತಾ ಇದ್ವು. 100 ಮೀಟರ್ ತಳ್ತಾ ಇದ್ವಿ, ನಿಲ್ಲಿಸ್ತಾ ಇದ್ವಿ. ಚಿರತೆಗಳಿದಾವೆ ಅನ್ನೋ ಬೋರ್ಡ್ ಬೇರೆ ಕಾಣಿಸ್ತು. ನಾವು ಹೋಗ್ತಾ ಇದ್ದ ದಾರಿ ಹಿಂಗಿತ್ತು. ಕೊನೆಗೆ ಮರಳುಗಾಡ್ನಾಗೆ ನೀರು ಸಿಕ್ಕದಂಗೆ ಒಂದು ಖಾಲಿ ಬುಲರೋ ಗಾಡಿ ಬಂತು. ದೇವರಂತ ಡ್ರೈವರು ಕೈ ಅಡ್ಡ ಹಾಕಿದ ತಕ್ಷಣ ನಿಲ್ಸಿದ್ರು. ಸೈಕಲ್ನ ಗಾಡಿಗೆ ಹಾಕೊಂಡು ಹೊರಟ್ವಿ. ಮುಂದೆ ಮಲ್ಲೇನಹಳ್ಳಿಲಿ ದೇವರಮ್ಮನ ದೇವಸ್ಥಾನದಲ್ಲಿ ಮಧ್ಯಾಹ್ನ 12ವರೆಗೆ ಊಟ ಇರುತ್ತೆ ಅಂತ ಹಿಂದೆ ಯಾರೋ ಒಬ್ರು ಹೇಳಿದ್ರು. 22 ಕಿಲೋಮೀಟರ್ ಆದ್ಮೇಲೆ ಮಲ್ಲೇನಹಳ್ಳಿಲಿ ಸೈಕಲ್ ಇಳಿಸಿ ಗಾಡಿ ಮುಂದೆ ಹೋಯ್ತು. ನಾವು ದೇವರಮ್ಮನ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿದ್ವಿ. ದೇವರಮ್ಮನ ಬೆಟ್ಟದ ಕೆಳಗಡೆ ಇರೋ ಈ ದೇವಸ್ಥಾನ ಸರ್ಕಾರದ ಅಧೀನದಲ್ಲಿರದೆ ಸ್ವಂತ ಟ್ರಸ್ಟ್ ಇದ್ದಿದ್ರಿಂದ ಸೂಪರ್ ಆಗಿ ಮೇಂಟೈನ್ ಮಾಡಿದ್ರು. ಈ ದೇವಸ್ಥಾನ ಹೆಂಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ತೋರ್ಸಲ್ಲ. ಬಾಯ್.